ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಬಲವಂತರಾಯ್ ಮಸಡಿ, ಕನ್ಸಲ್ಟೆಂಟ್ ಪಿಡಿಯಾಟ್ರಿಷನ್, JSS ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಬಿಜಾಪುರ. ಇವತ್ತಿನ ಟಾಪಿಕ್ ಏನಂತಂದರೆ ದ ಮೋಸ್ಟ್ ಬರ್ನಿಂಗ್ ಟಾಪಿಕ್, ಈಗ ಮಾಧ್ಯಮಗಳಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಇರತಕ್ಕಂಥ ವಿಚಾರ ಡೆಂಗು ಜ್ವರದ ಬಗ್ಗೆ. ನಮ್ಮ ಉಪ್ಪಿಡಿಗೆ ಪ್ರತಿದಿನ 100 ಜನ 10 ಜನ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನ ತೊಗೊಂಡು ಬರ್ತಾರೆ. ಸರ್ 2 ದಿನದಿಂದ 3 ದಿನದಿಂದ ಜ್ವರ ಇದೆ, ಡೆಂಗು ಜ್ವರ ಇರ್ಬೋದಾ ಅಂತ ಹೇಳಿ. ಅದು ಈಗ ಡೆಂಗು ಜ್ವರ ರಾಜ್ಯಾದ್ಯಂತ ದೇಶಾದ್ಯಂತ ಹೇಗೆ ಮಳೆಗಾಲ ಪ್ರತಿ ವರ್ಷದಂತೆ ಮಳೆಗಾಲ ಜಾಸ್ತಿ ಆದಾಗ ಮಳೆಗಾಲದ ಜೊತೆಗೆ ನೀರಿನಿಂದ ಹರಡುವಂಥ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಅದೇ ಥರ ಈ ವರ್ಷ ಡೆಂಗು ಜ್ವರದ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಈ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಕ್ಕಂಥ ಸುದ್ದಿಗಳನ್ನು ನೋಡಿ ಜನರಲ್ಲಿ ಆತಂಕ ಡೆಂಗು ಜ್ವರದ ಬಗ್ಗೆ ಜಾಸ್ತಿ ಆಗಿದೆ. ಡೆಂಗು ಅಂದ ತಕ್ಷಣ ಜನರಲ್ಲಿ ಒಂದು ಭಯ ಅನ್ನೋದು ಮೂಡುತ್ತೆ. ಯಾಕಂದರೆ ಡೆಂಗು ಜ್ವರಕ್ಕೆ ಯಾವುದೇ ಆದಂತಹ ನಿಖರವಾದಂಥ ಒಂದು ಚಿಕಿತ್ಸೆ ಇಲ್ಲ, ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತಿದೆ. ಹಾಗಾಗಿ ಡೆಂಗು ಜ್ವರದ ಬಗ್ಗೆ ಜನರಲ್ಲಿ ಭಯದ ಜೊತೆಗೆ ತುಂಬ ಭಯ ಇರೋದು ನಿಜ. ಆದರೆ ಇದರ ಬಗ್ಗೆ ಒಂದು ಜಾಗರೂಕತೆ ಅಥವಾ ಅದರ ಬಗ್ಗೆ ಒಂದು ಅರಿವು ಇದ್ದರೆ, ಡೆಂಗು ಜ್ವರ ಅಂದರೆ ಏನು, ಇದರ ರೋಗ ಲಕ್ಷಣಗಳೇನು, ಹೇಗೆ ಇದನ್ನು ಪತ್ತೆ ಹಚ್ಚೋದು ಹೇಗೆ, ಮತ್ತು ಇದಕ್ಕೆ ಚಿಕಿತ್ಸೆಯನ್ನು ಯಾವಾಗ ಡಾಕ್ಟ್ರಿಗೆ ಹೋಗಿ ತೋರಿಸ್ಬೇಕು, ಇದು ಒಂದು ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಅರಿವಿದ್ದರೆ ಡೆಂಗು ಜ್ವರದಿಂದ ಆಗುವಂತಹ ಪರಿಣಾಮಗಳನ್ನು, ಅದರಿಂದ ಆಗುವಂತಹ ಸಾವು ನೋವುಗಳನ್ನು ಎಫೆಕ್ಟಿವ್ ಆಗಿ ಅಂದರೆ ಪರಿಣಾಮಕಾರಿಯಾಗಿ ನಾವು ತಡೆಯಬಹುದು. ಡೆಂಗು ಜ್ವರ ಅಂದರೆ ಏನು? ಡೆಂಗು ಜ್ವರ ಅನ್ನೋದು ಇದೊಂದು ಡೆಂಗು ವೈರಸ್ನಿಂದ ಹರಡ್ತಕ್ಕಂತಹ ಒಂದು ವೈರಸ್ ಕಾಯಿಲೆಯಾಗಿದೆ. ಇದು ಡೆಂಗು ಜ್ವರ ಸೊಳ್ಳೆ ಕಚ್ಚೋದ್ರಿಂದ ಬರ್ತಕ್ಕಂಥ ಒಂದು ಜ್ವರದ ಕಾಯಿಲೆ. ಈಡಿಸ್ ಈಜಿಪ್ಟಿ ಅಂತಕ್ಕಂತಹ ಒಂದು ಹೆಣ್ಣು ಸೊಳ್ಳೆ, ಸೋಂಕಿತ ಹೆಣ್ಣು ಸೊಳ್ಳೆ, ಇದು ಡೇ ಟೈಮ್ ಬೆಟರ್ ಅಂದರೆ ಹಗಲಿನ ಸಮಯದಲ್ಲಿ ಕಚ್ಚತಕ್ಕಂಥ ಒಂದು ಸೊಳ್ಳೆ. ಇದು ಯೂಶಲಿ ಈ ಸೊಳ್ಳೆ ಎಲ್ಲಿರುತ್ತೆ ಅಂದರೆ ಬೆಳಗಿನ ಜಾವ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ತುಂಬ ಸಕ್ರಿಯವಾಗಿರ್ತಕ್ಕಂಥ ಈ ಸೊಳ್ಳೆ ಇದು ಸ್ಟಾಗ್ನೆಂಟ್ ವಾಟರ್ ಅಂದರೆ ನಿಂತ ನೀರಿನಲ್ಲಿ ಮೊಟ್ಟೆ ಇಡುತ್ತೆ, ಮರಿ ಮಾಡುತ್ತೆ. ಸೊ ಮಳೆಗಾಲದಲ್ಲಿ ನಮ್ಮ ಮನೆ ಸುತ್ತಮುತ್ತ ಅಥವಾ ಮನೆಯಲ್ಲಿ ಟ್ಯಾಂಕ್ಗಳ ಮೇಲೆ ಅಥವಾ ವಾಟರ್ ಕೂಲರ್ಗಳಲ್ಲಿ ನಿಂತ ನೀರು ಇರುತ್ತಲ್ಲ, ಅದರಲ್ಲಿ ಈ ಸೊಳ್ಳೆ ಮೊಟ್ಟೆ ಇಟ್ಟು ಮರಿ ಮಾಡ್ತಕ್ಕಂಥದ್ದು. ಸೊ ಮಳೆಗಾಲದಲ್ಲಿ ಈ ಸೊಳ್ಳೆಯ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದರೊಂದಿಗೆ ಇದು ಡೆಂಗು ಪ್ರಮಾಣವೂ ಕೂಡ ಜಾಸ್ತಿ ಆಗ್ತದೆ. ಈ ಸೊಳ್ಳೆ ಡೇ ಟೈಮ್ ಬೆಟರ್ ಅಂತ ಹೇಳಿದೆ, ಎಲ್ಲೆಲ್ಲಿ ನಿಂತ ನೀರು ಇರುತ್ತಲ್ಲ ಅಲ್ಲಿ ಅದರಿಂದ ಕಚ್ಚೋದ್ರಿಂದ, ಜನರಿಗೆ ಕಚ್ಚಿಕೊಳ್ಳೋದ್ರಿಂದ ಈ ಡೆಂಗು ಜ್ವರ ಬರುತ್ತೆ. ಈ ಡೆಂಗು ಜ್ವರ ಬಂದಂಥ ವ್ಯಕ್ತಿಗಳಲ್ಲಿ ಯಾವ ರೋಗ ಲಕ್ಷಣಗಳಿರುತ್ತೆ ಮತ್ತು ಎಲ್ಲ ಡೆಂಗು ಜ್ವರ ಬಂದವ್ರಿಗೆಲ್ಲವರಿಗೂ ಕೂಡ ಸಾವಾಗ್ಬೋದಾ ಅಥವಾ ಸೀರಿಯಸ್ ಆಗುತ್ತಾ ಅಂತ ಭಾಳ ಜನರಲ್ಲಿ ಭಯ ಇರುತ್ತೆ. ಒಂದು ಏನಂತಂದರೆ ಡೆಂಗು ಎಲ್ಲ ಪ್ರಪಂಚದಾದ್ಯಂತ ಇರತಕ್ಕಂಥ ಕಾಯಿಲೆ. ಆಲ್ಮೋಸ್ಟ್ ಒಂದು 100 ರಿಂದ 400 ಮಿಲಿಯನ್ ಜನ ಡೆಂಗುವಿನ ಅಪಾಯದಲ್ಲಿದ್ದಾರೆ. ಆದರೆ ತುಂಬ ಒಂದು ಒಳ್ಳೆಯ ವಿಚಾರ ಅಂದರೆ ಅಷ್ಟು ಭಯ ಆತಂಕ ಪಡದೆ ಇರತಕ್ಕಂಥ ಅನ್ನೋ ವಿಚಾರ ಏನಂತಂದರೆ, ಡೆಂಗು ಸೋಂಕಿತರಾದಂತಹ ವ್ಯಕ್ತಿಗಳಲ್ಲಿ 85% ರಿಂದ 90% ಅಥವಾ ಶೇಕಡ ಅಷ್ಟು ಜನರಲ್ಲಿ ಡೆಂಗು ಸೀರಿಯಸ್ ಆಗೋದಿಲ್ಲ. ಜಸ್ಟ್ ನಾರ್ಮಲ್ ಫ್ಲೂ ಲೈಕ್ ಯಾವ ಥರ ಅಂದರೆ ಕೆಮ್ಮು, ನೆಗಡಿ, ಶೀತ, ಜ್ವರ ಬಂದು ಹೋಗ್ತದಲ್ಲ ಆ ಥರ, ಯಾವುದೇ ಸೀರಿಯಸ್ ಆದಂತಹ ರೋಗದ ಮೇಲೆ ಪರಿಣಾಮ ಬೀರದೆ, ದೇಹದ ಮೇಲೆ ಪರಿಣಾಮ ಬೀರದೆ ಹೋಗಿಬಿಡುತ್ತೆ. ಇನ್ನು ರಿಮೈನಿಂಗ್ 10% 15% ಜನರಲ್ಲಿ ಡೆಂಗು ಸೀರಿಯಸ್ ಆಗಬಹುದು. ಆ ಸೀರಿಯಸ್ ಆದಂಥ ಜನರಲ್ಲೂ ಕೂಡ 5 ರಿಂದ 6% ಜನ ICUದಲ್ಲಿ ಮ್ಯಾನೇಜ್ ಮಾಡಿ ನಾವು ಉಳಿಸ್ಕೋಬೋದು. ಒಂದು 4 ರಿಂದ 2 ಅಥವಾ 1 ಅಥವಾ 2 ತೀರಾ ಜೀವಕ್ಕೆ ಅಪಾಗುವಂತಹ ಸನ್ನಿವೇಶ ಬರಬಹುದು. ಈ ಡೆಂಗು ಜ್ವರ ಬಂದವರಲ್ಲಿ ಯಾವ ರೋಗ ಲಕ್ಷಣಗಳಿರುತ್ತೆ? ಯೂಶಲಿ ಸ್ಟಾರ್ಟಿಂಗಲ್ಲಿ ಇದು ಡೆಂಗು 3 ಥರ ಹಂತಗಳನ್ನು ಹೊಂದಿದೆ. ಡೆಂಗು ಜ್ವರ ಒಂದು ಫೆಬ್ರೈಲ್ ಫೇಸ್ ಅಂತ ಕರಿತೀವಿ. ಈ ಸಮಯದಲ್ಲಿ ಅತ್ಯಂತ ಜ್ವರ ಜಾಸ್ತಿ ಇರುತ್ತೆ. ಇದು ಸ್ಟಾರ್ಟಿಂಗ್ 2 to 5 ಡೇಸ್ ಅಥವಾ 7 ಡೇಸ್ವರೆಗೂ ಇರುತ್ತೆ. 2 ರಿಂದ 5 ದಿನ ಅಥವಾ 7 ದಿನದವರೆಗೂ ಈ 1ನೇ ಹಂತ ಇರುತ್ತೆ. ಈ ಸಮಯದಲ್ಲಿ ಪೇಷಂಟ್ಗೆ ಜ್ವರ ಇರುತ್ತೆ, ತುಂಬ ಮೈಕೈ ನೋವು ಇರುತ್ತೆ, ಸುಸ್ತಾಗ್ತಿರುತ್ತೆ. ನಾವು ಏನು ಪ್ಯಾರಾಸಿಟಮಾಲ್ ಅಥವಾ ನಾವು ನೋವಿನ ಜ್ವರ ನಿವಾರಕ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಜ್ವರ ಕಡಿಮೆ ಆಗುತ್ತೆ. ಈ ಸಮಯದಲ್ಲಿ ಇದು ಎಲ್ಲ ಸಾಮಾನ್ಯ ವೈರಲ್ ಜ್ವರದ ಥರನೇ ಇರುತ್ತೆ. ನೆಕ್ಸ್ಟ್ ಫೇಸ್ ಇರೋದು ಕ್ರಿಟಿಕಲ್ ಫೇಸ್ ಅಥವಾ ನಿರ್ಣಾಯಕ ಹಂತ ಅಥವಾ ತೀವ್ರ ಥರದ ರೋಗ ಲಕ್ಷಣಗಳ ಇರುವಂಥ ಹಂತ. ಈ ಹಂತದಲ್ಲಿ ಇದು ಜ್ವರ ನಿಂತ ಮೇಲೆ ಡೆಂಗು ಜ್ವರದ ಇದೊಂದು ವಿಶೇಷತೆ ಏನಂದರೆ, ಜ್ವರ ನಿಂತ ಮೇಲೆ ಡೆಂಗು ಸೀರಿಯಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಜ್ವರ ಕಡಿಮೆ ಆದಮೇಲೆ ಡೆಂಗ್ಯೂದಲ್ಲಿ ಪ್ಲೇಟ್ಲೆಟ್ಸ್ ಸಂಖ್ಯೆ ಕಡಿಮೆ ಆಗುವಂಥದ್ದು ಅಥವಾ ಪ್ಲಾಸ್ಮಾ ಲೀಕೇಜ್ ಫೇಸ್ ಅಂತ ಕರಿತೀವಿ. ಈ ಸಮಯದಲ್ಲಿ ರಕ್ತನಾಳಗಳಿಂದ ನೀರು 3rd ಫೇಸಿಗೆ ಲಾಸ್ ಆಗುತ್ತೆ. ರಕ್ತನಾಳ ನೀರು ಹೊರಗಡೆ ಬಂದು ಲಂಗ್ಸಲ್ಲಿ ಅಥವಾ ಶ್ವಾಸಕೋಶದಲ್ಲಿ ನಿಲ್ಲೋದಾಗ್ಬೋದು, ಅಥವಾ ಈ ಸಮಯದಲ್ಲಿ ರಕ್ತನಾಳಗಳಲ್ಲಿ ನೀರು ಕಡಿಮೆ ಆಗೋದ್ರಿಂದ BP ಕಡಿಮೆ ಆಗುತ್ತೆ. BP ಕಡಿಮೆ ಆಗೋದ್ರೆ ಕಿಡ್ನಿಗೆ ಪೆಟ್ಟಾಗ್ಬೋದು. ಡೆಂಗು ಈ ಕ್ರಿಟಿಕಲ್ ಫೇಸಲ್ಲಿ ಮೆದುಳಿಗೂ ಸಹ ಡೆಂಗು ಪೆಟ್ಟು ಮಾಡ್ಬೋದು, ಲಿವರ್ಗೆ ಪೆಟ್ಟಾಗ್ಬೋದು, ಡೆಂಗು ಹೆಪಟೈಟಿಸ್ ಅಂತ ಕರಿತೀವಿ. ಸೊ ಈ ಕ್ರಿಟಿಕಲ್ ಫೇಸಲ್ಲಿ ಪೇಷಂಟ್ ಸೀರಿಯಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಸಮಯದಲ್ಲಿ ಪೇಷಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಕ್ಲೋಸ್ ಮಾನಿಟರಿಂಗ್ ಅಂದರೆ
ಕಂಟಿನ್ಯೂಸ್ಲಿ ನಾವು ಅದ್ರ ಬಗ್ಗೆ ಗಮನ ಇಡಬೇಕು, ಪೇಷಂಟ್ಗೆ ಏನಾಗ್ತಿದೆ, ವ್ಯತ್ಯಾಸ ಆಗ್ತಿದೆ ಅಂತ. ಇದನ್ನು ಮಾಡೋದ್ರಿಂದ ಪೇಷಂಟ್ ಸೀರಿಯಸ್ ಆಗಿ ಅಥವಾ ಜೀವಕ್ಕೆ ಅಪಾಯ ಆಗುವಂಥದ್ದನ್ನು ನಾವು ತಡಿಬೋದು. ಈ ಕ್ರಿಟಿಕಲ್ ಫೇಸ್ ಯೂಶ್ವಲಿ ಇದು ಎಷ್ಟು ದಿನ ಇರುತ್ತೆ ಅಂದರೆ, ಜ್ವರ ನಿಂತ ಮೇಲೆ ಯೂಶ್ವಲಿ 5 ರಿಂದ 10 ದಿನ ಅಥವಾ 9 ದಿನದವರೆಗೂ ಇರುತ್ತೆ. ಯೂಶ್ವಲಿ ಇಟ್ ವಿಲ್ ಲಾಸ್ಟ್ ಫಾರ್ 48 to 72 hours, 48 ರಿಂದ 72 ಗಂಟೆ. ಈ ಸಮಯದಲ್ಲಿ ನಾವು ತಿರುನಿಗಾ ಘಟಕದಲ್ಲಿ ಅಥವಾ ಕ್ಲೋಸ್ ಮಾನಿಟರಿಂಗ್ ಮಾಡಿದ್ರೆ ವಾರ್ಡ್ನಲ್ಲೂ ಸಹ ಪೇಷಂಟ್ನ ಮ್ಯಾನೇಜ್ ಮಾಡಬಹುದು. ಇದು ಆದಮೇಲೆ ನೆಕ್ಸ್ಟ್ ಈ ಕ್ರಿಟಿಕಲ್ ಫೇಸ್ ಆದಮೇಲೆ ಡೆಂಗೂದ ಎಲ್ಲ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು ಕ್ರಿಟಿಕಲ್ ಫೇಸಲ್ಲೇ. ಡೆಂಗು ಹೆಮರೇಜಿಕ್ ಫೀವರ್ ಅಂತ ಕರಿತೀವಿ. ಈ ಸಮಯದಲ್ಲಿ ಪೇಷಂಟ್ಗೆ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತದೆ, ಅದು ಕಿರುಬಿಲ್ಲಿಗಳಂತ ಏನು ಕರಿತೀವಿ ಅದರ ಸಂಖ್ಯೆ ಕಡಿಮೆ ಆಗ್ತದೆ, ಮೂಗಿಂದ ಅಥವಾ ಒಸಡಿನಿಂದ ರಕ್ತ ಬರ್ಬೋದು, ಮೈ ಮೇಲೆ ಸಣ್ಣ ಸಣ್ಣ ಕೆಂಪು ದದ್ದುಗಳು ಅಥವಾ ರ್ಯಾಷಸ್ಗಳು, ಎರಿಥಮೆಟಸ್ ರ್ಯಾಷಸ್ ಅಂತೀವಿ, ಆ ಥರದ ಕೆಂಪು ಗುಳ್ಳೆಗಳಾಗಬಹುದು. ಈ ಸಮಯದಲ್ಲಿ ಪೇಷಂಟ್ಗೆ ಹೊಟ್ಟೆ ನೋವು ಅಥವಾ ಕಂಟಿನ್ಯೂಸ್ ಹೊಟ್ಟೆ ನೋವು ಇರುತ್ತೆ, ಬಲಗಡೆಗೆ ಯೂಶಲಿ ಹೊಟ್ಟೆ ನೋವು ಇರುತ್ತೆ, ಕಂಟಿನ್ಯೂಸ್ ಆಗಿ ವಾಂತಿ ಆಗ್ತಿರುತ್ತೆ, ವಾಕರಕ್ಕೆ ಬರ್ತಿರುತ್ತೆ, ಏನೂ ತಿನ್ನೋಕ್ಕಾಗ್ತಿರಲ್ಲ, ಸುಸ್ತಾಗ್ತಿರುತ್ತೆ, ಒಂಥರದ ಚಡ್ಪಟಿಕೆ ಆಗ್ತಿರುತ್ತೆ. ಇದು ಕ್ರಿಟಿಕಲ್ ಫೇಸ್ ಲಕ್ಷಣಗಳಿದೆಲ್ಲ. ಈ ಕ್ರಿಟಿಕಲ್ ಫೇಸ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ರಿಕವರಿ ಫೇಸ್ ಅಂತೇಳಿ. ರಿಕವರಿ ಫೇಸ್ ಅಂತಂತಂದರೆ ನಾವು ಚೇತರಿಕಾ ಹಂತ ಅಂತ ಕರಿತೀವಿ. ಇದು 3ನೇ ಫೇಸ್. ಇದು ಯೂಶಲಿ 8 ಅಥವಾ 10 ದಿನ ಆದಮೇಲೆ ಆಗುವಂಥದ್ದು. ಈ ಸಮಯದಲ್ಲಿ ಪೇಷಂಟ್ಗೆ ಜ್ವರ ಪೂರ್ತಿ ನಿಲ್ಲುತ್ತೆ, ಮತ್ತೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತು ನೀರು ರಕ್ತನಾಳಕ್ಕೆ ವಾಪಸ್ ಬರುತ್ತೆ. ಆ ಸಮಯದಲ್ಲಿ ಅತಿ ಹೆಚ್ಚಾಗಿ ಯೂರಿನೇಷನ್ ಆಗುತ್ತೆ, ಮೂತ್ರ ಜಾಸ್ತಿ ಹೋಗುತ್ತೆ, ಮೈ ಕೈ ತುರಿತ ಆಗುತ್ತೆ, ಹಾರ್ಟ್ ರೇಟ್ಸ್ ಕಡಿಮೆ ಆಗುತ್ತೆ, ಪೇಷಂಟ್ ಪೂರ್ತಿ ಆರಾಮಾಗ್ತಾನೆ ಈ ಫೇಸಲ್ಲಿ. ಅದಾದಮೇಲೆ ಯಾವುದೇ ಆದಂಥ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಇದು ಡೆಂಗುವಿನ ರೋಗ ಲಕ್ಷಣಗಳು ಈ ಥರ ಇರುತ್ತೆ. ಈ ಥರದ ಇರ್ತಕ್ಕಂಥ ಡೆಂಗುನ ಹೇಗೆ ಜನರು ಕೇಳ್ತಾರೆ, ಸರ್ ಈಗ ಹೇಗೆ ಡೆಂಗುನ ಬೇರೆ ಜ್ವರಕ್ಕಿಂತ ಹೇಗೆ ಡೆಂಗು ಅಂತ ಪತ್ತೆ ಹಚ್ಚೋದು, ಹೇಗೆ ಡೆಂಗುನ ಹೇಗೆ ಪತ್ತೆ ಹಚ್ತಾರೆ ಅಂತಂದರೆ, ಡೆಂಗು ಯೂಶಲಿ 3 ದಿನಕ್ಕಿಂತ ಜಾಸ್ತಿ ಜ್ವರ ಇದ್ದರೆ ಅಥವಾ ಜ್ವರ ನಾವು ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ಕಡಿಮೆ ಆಗ್ತಿಲ್ಲ, ಸುಸ್ತಾಗ್ತಾ ಇದೆ, ಆಯಾಸ ಆಗ್ತಾ ಇದೆ, ಮೈಕೈ ನೋವು ಬರ್ತಾ ಇದೆ ಅಂತ ಅಂದ ತಕ್ಷಣ ಇಮಿಡಿಯೇಟಾಗಿ ನೀವು ತಜ್ಞ ವೈದ್ಯರಲ್ಲಿಗೆ ಹೋಗಿ ತೋರಿಸ್ಬೇಕು. ಅವರು ನಿಮ್ಮ ದೈಹಿಕ ಪರೀಕ್ಷೆ ಮಾಡಿ ರಕ್ತ ಪರೀಕ್ಷೆ ಅಗತ್ಯತೆ ಇದೆ ಅನ್ನೋ ಅದನ್ನು ನೋಡಿಕೊಂಡು ಡೆಂಗು ಜ್ವರವನ್ನು ಪತ್ತೆ ಹಚ್ತಾರೆ. ಡೆಂಗು ಜ್ವರವನ್ನು ಪತ್ತೆ ಹಚ್ಚಿದ ಮೇಲೆ ಅವರು ನಿಮಗೆ ವಾರ್ನಿಂಗ್ ಸೈನ್ಸ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಯಾವುದನ್ನು ನೀವು ಕ್ಲೋಸ್ ಮಾನಿಟರ್ ಮಾಡಬೇಕು ಅಂಥೇಳಿ. ಅದನ್ನೇ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾರೆ. ಕೈ ಕಾಲು ತಂಪಾಗೋದಾಗಲಿ, ಕಂಟಿನ್ಯೂಸ್ ಹೊಟ್ಟೆ ನೋವು ಬರ್ತಾ ಇದೆ, ವಾಂತಿ ಬರ್ತಾ ಇದೆ, ಸುಸ್ತಾಗ್ತಾ ಇದೆ ಅಂದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದು ಭಾಳ ಮುಖ್ಯ. ಯಾಕಂದರೆ ಆ ಟೈಮಲ್ಲಿ ನೀವು ಕ್ರಿಟಿಕಲ್ ಫೇಸಲ್ಲಿ ಇರ್ತೀರಿ. ಆ ಟೈಮಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದರೂ ಕೂಡ ನಾರ್ಮಲ್ ಡೆಂಗು ಜ್ವರ ಡೆಂಗು ಹೆಮರೇಜಿಕ್ ಜ್ವರವಾಗಿ ಬದಲಾಗ್ಬೋದು, ಡೆಂಗು ಶಾಕ್ ಸಿಂಡ್ರೋಮ್ ಆಗಿ ಬದಲಾಗ್ಬೋದು. ಆ ಟೈಮಲ್ಲಿ BP ಕಡಿಮೆ ಆಗ್ತದೆ. ಅದನ್ನು ನಾವು ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿದ್ರೆ ಜೀವಕ್ಕೆ ಅಪಾಯ ಆಗೋದಿಲ್ಲ. ಸ್ವಲ್ಪ ಡಿಲೇ ಮಾಡಿದರೂ ಕೂಡ ಆ ಸಮಯದಲ್ಲಿ ಒಂದು ರೋಗಿಯ ಜೀವಕ್ಕೆ ಅಪಾಯ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ವಾರ್ನಿಂಗ್ ಸೈನ್ಸ್ನ ಡಾಕ್ಟರ್ಸ್ಗಳು ವೈದ್ಯರು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕಳಿಸಿರ್ತಾರೆ. ಅದನ್ನು ನೀವು ನಿಗಾ ವಹಿಸಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಅದಾದಮೇಲೆ ನೆಕ್ಸ್ಟ್ ಡೆಂಗು ಪತ್ತೆ ಆಯಿತು, ಟ್ರೀಟ್ಮೆಂಟ್ ಈ ಥರ ನಾವು ಮಾಡ್ತೀವಿ ಆಯಿತು. ಇದಾದಮೇಲೆ ಡೆಂಗುನ ತಡೆಗಟ್ಟೋದು ಹೇಗೆ, ಡೆಂಗು ಬಂತು ಬರದೇ ಇರೋದು ಏನಂತಾರೆ ಪರಿಹಾರ ತಡೆಗಟ್ಟೋದೇ ಎಲ್ಲಕ್ಕಿಂತ ಬೆಟರ್ ಆಪ್ಷನ್. ಇಷ್ಟೆಲ್ಲ ಆಗೋದು ಬದಲಿ ಹಾಗಾಗಿ ಡೆಂಗುನ ಹೇಗೆ ತಡೆಗಟ್ಟಬಹುದು? ಡೆಂಗು ವೈರಸ್ನಿಂದ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆ ಅಂತ ಹೇಳಿದೆ. ಸೊ ಆ ವೆಕ್ಟರ್ ಬಾರ್ನ್ ಡಿಸೀಸ್, ಆ ಸೊಳ್ಳೆ ನಿರ್ಮೂಲನೆ ಅಥವಾ ಸೊಳ್ಳೆನ ಹ್ಯಾಂಡಲ್ ಕರೆಕ್ಟಾಗಿ ಮಾಡಿದ್ರೆ ನಾವು ಡೆಂಗೂನ ಪರಿಣಾಮಕಾರಿಯಾಗಿ ತಡೆಯಬಹುದು. ಹೇಗೆ ಡೆಂಗೂನ ತಡಿಬಹುದು ಅಂತಂದರೆ, ಈಗ ಡೆಂಗು ಸೊಳ್ಳೆಯಿಂದ ಹರಡುವಂಥ ಕಾಯಿಲೆ, ಈಡಿಸ್ ಈಜಿಪ್ಟಿ ಅಂತ ಸೊಳ್ಳೆ. ಮಳೆಗಾಲದಲ್ಲಿ ಸೊಳ್ಳೆಯಿಂದ ಹರಡುವಂಥ ಎಲ್ಲ ಕಾಯಿಲೆಗಳು ಜಾಸ್ತಿ ಆಗುತ್ತೆ, ಬರೀ ಡೆಂಗು ಅಂತಲ್ಲ. ಈಗ ಕೆಲವೊಂದು ಜನ ಏನಾಗುತ್ತೆ, ಡೆಂಗು ನೆಗೆಟಿವ್ ಇದೆ ಅಂಥೇಳಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂದರೆ ಡೆಂಗು ನೆಗೆಟಿವ್ ಇದ್ದರೂ ಕೂಡ ನೀರಿಂದ ಹರಡುವಂಥ ಕಾಯಿಲೆ, ಬೇರೆ ಸೊಳ್ಳೆಗಳಿಂದ ಮಲೇರಿಯಾ ಕೂಡ ಹರಡುತ್ತೆ. ಈಡಿಸ್ ಈಜಿಪ್ಟಿ ಕಾಯಿಲೆಯಿಂದ ಮತ್ತು ಇನ್ನು ಕೆಲವೊಂದು ಅಂದರೆ ಚಿಕನ್ ಗುನ್ಯನೂ ಕೂಡ ಇದೇ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆ. ಆಮೇಲೆ ಲೆಪ್ಟೋಸ್ಪೈರೋಸಿಸ್ ಅಂತ ಮಳೆಗಾಲದಲ್ಲಿ ಇಲಿ ಜ್ವರ ಅಂತ ಕರಿತೀವಿ, ಅದು ಜಾಸ್ತಿ ಆಗ್ತಾ ಇರುತ್ತೆ. ಇವೆಲ್ಲವೂ ಸಹ ಜೀವಕ್ಕೆ ಅಪಾಯ ಮಾಡ್ತಕ್ಕಂಥ ಕಾಯಿಲೆಗಳೇ. ಹೀಗಾಗಿ ಡೆಂಗು ನೆಗೆಟಿವ್ ಇದೆ ಅಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಅದರೊಂದಿಗೆ ಡೆಂಗು ತಡೆಗಟ್ಟೋದು ಹೇಗೆ ಅನ್ನೋ ವಿಚಾರ ಅಲ್ಲೇ ಉಳಿದಾಗೆ, ಡೆಂಗುನ ಸೊಳ್ಳೆಗಳ ನಿರ್ಮೂಲನೆ ಒಂದು ಹೇಗೆಂದರೆ ಕೀಟನಾಶಕಗಳ ಬಳಕೆ. ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಕೀಟನಾಶಕಗಳ ಬಳಕೆ ಮಾಡೋದ್ರಿಂದ ಸೊಳ್ಳೆಗಳನ್ನು ಅಡಲ್ಟ್ ಮಾಸ್ಕಿಟೋಸ್ನ ಕಿಲ್ ಮಾಡ್ಬೋದು. ಸೊ ಸಂತಾನೋತ್ಪತ್ತಿಯನ್ನು ಕಡಿಮೆ ಮಾಡ್ಬೋದು. ಮತ್ತು ಈ ಸೊಳ್ಳೆಗಳು ಮಳೆಗಾಲದಲ್ಲೇ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ನಾನು. ಈಗ ನೋಡು, ಮಳೆಗಾಲದಲ್ಲಿ ವಾತಾವರಣ ತೇವಾಂಶದಿಂದ ಕೂಡಿರುತ್ತೆ. ಎರಡನೇದು ನೀರು ಎಲ್ಲ ಕಡೆ ನಿಲ್ತಿರುತ್ತೆ. ಇನ್ನು ಎರಡನೇದು. ಮೂರನೇದು, ಈಗ ಹೂವಿನ ಕುಂಡಾಗಿರ್ಬೋದು, ತೆಂಗಿನ ಚಿಪ್ಪು, ಟೈರ್ಗಳು, ಇಲ್ಲೆಲ್ಲ ನೀರು ನಿಲ್ತಿರುತ್ತೆ. ಲಾಂಗ್ ಟೈಮಿಂದ ಸ್ಟಾಗ್ನೆಂಟ್ ವಾಟರ್ ಇರುತ್ತೆ. ಅಲ್ಲಿ ಈ ಮೊಟ್ಟೆಗಳು ಮೊಟ್ಟೆನಿಟ್ಟು ಮರಿ ಮಾಡುತ್ತೆ. ಸೊ ಇದು ಅದರ ಸಂತಾನೋತ್ಪತ್ತಿಗೆ ಸಹಾಯ ಮಾಡುತ್ತೆ.
ಸೊ ಈ ರೀತಿಯಾಗಿ ಸೊಳ್ಳೆಗಳು ಎಲ್ಲ ಕಡೆ ಹರಡುವಂಥದ್ದು. ನಾವು ಆ ಸಂತಾನೋತ್ಪತ್ತಿಯನ್ನು ಬ್ರೇಕ್ ಮಾಡಬೇಕಂತಂದರೆ ಈ ಒಂದು ವ್ಯವಸ್ಥಿತವಾಗಿ ಆ ನೀರನ್ನು ನಿಭಾಯಿಸಬೇಕು. ಎಲ್ಲೇ ಕೊಚ್ಚೆಗುಂಡಿಗಳಲ್ಲಿ ತೆರೆದ ಸ್ಥಳಗಳಲ್ಲಿ ನೀರು ನಿಲ್ಲದೇ ಇರೋ ಥರ ನೋಡ್ಕೋಬೇಕು. ಅದರ ಜೊತೆಗೆ ನಾವು ಮುನ್ಸಿಪಲ್ ಕಾರ್ಪೊರೇಷನ್ಗೆ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ನಾವು ಹೇಳಬೇಕು, ಇಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಇದೆ ಅಂತೇಳಿ ಕೀಟನಾಶಕ ಸಿಂಪಡಣೆ, ಸೊಳ್ಳೆ ನಿವಾರಕಗಳ ಸಿಂಪಡಣೆಯಿಂದ ನಾವು ಸೊಳ್ಳೆಗಳನ್ನ ತಡೆಗಟ್ಟುತ್ತೆ. ಅದಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ರಕ್ಷಣೆ ಏನು ಮಾಡೋದು, ಮಾಸ್ಕಿಟೋ ರೆಪೆಲೆಂಟ್ಸ್ ಯೂಸ್ ಮಾಡೋದ್ರಿಂದ, ಕ್ರೀಮ್ಗಳನ್ನು ಯೂಸ್ ಮಾಡೋದ್ರಿಂದ, ಮತ್ತು ಮಾಸ್ಕಿಟೋ ನೆಟ್ಸ್ ಯೂಸ್ ಮಾಡೋದ್ರಿಂದ, ಮಧ್ಯಾಹ್ನ ಮಲಗುವಾಗಲೂ ನೆಟ್ಸ್ ಯೂಸ್ ಮಾಡೋದು, ರಕ್ಷಣಾತ್ಮಕ ಉಡುಪುಗಳು, ಮೈ ತುಂಬ ಬಟ್ಟೆಗಳನ್ನು ತೊಡೋದ್ರಿಂದ, ಫುಲ್ ಸ್ಲೀವ್ಸ್, ಪ್ಯಾಂಟ್ಸ್ ಆ್ಯಂಡ್ ಕ್ಯಾಪ್ಸ್ ಹಾಕ್ಕೊಂಡು ಮಧ್ಯಾಹ್ನ ಹೊರಗಡೆ ಹೋಗೋದ್ರಿಂದ ನಾವು ಸೊಳ್ಳೆಗಳಿಂದ ರಕ್ಷಣೆ ಮಾಡ್ಕೋಬೋದು. ಸೊ ಈ ಥರ ಮಾಡೋದ್ರಿಂದ ನಾವು ಡೆಂಗು ಜ್ವರ ಬರದೇ ಇರತಕ್ಕಂಥ ತಡೆಯಬಹುದು. ಡೆಂಗ್ಯೂ ಜ್ವರ ಮಕ್ಕಳಲ್ಲಿ ಹೇಗೆ ಅಂತ ಹೇಳ್ತಾರೆ. ಡೆಂಗ್ಯೂ ಜ್ವರ 15 ವರ್ಷದ ಕೆಳಗಿನ ಮಕ್ಕಳಲ್ಲಿ ಮತ್ತು 65 ವರ್ಷ ಮೇಲ್ಪಟ್ಟವರಲ್ಲಿ ಸ್ವಲ್ಪ ಗಂಭೀರ ಸ್ವರೂಪ ತಾಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಕ್ಕಳಲ್ಲಿ ಡೆಂಗ್ಯೂ ಜ್ವರದಿಂದ ಸಾವು ನೋವುಗಳ ಸಂಖ್ಯೆನೂ ಕೂಡ ಜಾಸ್ತಿ. ಹಾಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕಾಳಜಿ ವಹಿಸಬೇಕು. ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮೈ ತುಂಬ ಬಟ್ಟೆ ಹಾಕಿ ಕಳಿಸ್ಬೇಕು, ಮಾಸ್ಕಿಟೋ ರೆಪೆಲೆಂಟ್ಸ್ ಯೂಸ್ ಮಾಡಬೇಕು. ಮಲ್ಕೊಳ್ಳೋ ಸಮಯದಲ್ಲಿ ಯಾವ್ದಾದ್ರು ಗುಡ್ ನೈಟ್ ಕಾಯಿಲ್ ಆ ಥರದ್ದು ಯಾವ್ದಾದ್ರು ಕಾಯಿಲ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಸೊಳ್ಳೆಗಳಿಂದ ರಕ್ಷಣೆ ಪಡಿಬೋದು. ಮೈಗೆ ಸೊಳ್ಳೆ ನಿವಾರಕ ಮಾಸ್ಕಿಟೋ ರೆಪೆಲೆಂಟ್ಸ್ನ ಅಪ್ಲೈ ಮಾಡೋದ್ರಿಂದ ಸೊಳ್ಳೆಗಳು ಕಚ್ಕೊಳ್ಳೋದ್ರಿಂದ ಇದು 8 to 10 hours ಪ್ರೊಟೆಕ್ಷನ್ ಕೊಡುತ್ತೆ. ಅದರಿಂದನೂ ಕೂಡ ನಾವು ಮಕ್ಕಳನ್ನು ಸೊಳ್ಳೆಗಳಿಂದ ರಕ್ಷಿಸ್ಬೋದು. ಸೊ ಮಕ್ಕಳಿಗೆ ಹೈಡ್ರೇಷನ್, ಅಕಸ್ಮಾತ್ ಈಗ ಡೆಂಗ್ಯೂ ಬಂದಿದೆ ಏನು ಮಾಡಬೇಕು, ಮನೆಯಲ್ಲಿ ಹೇಗೆ ಉಪಚಾರ ಕೊಡಬೇಕು ಅಂತಂದರೆ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಜಾಸ್ತಿ ನೀರು ಕುಡಿಬೇಕು, ಜೊತೆ ಹಣ್ಣು ಹಂಪಲು ಜಾಸ್ತಿ ತಿನ್ನಬೇಕು. ORSನ ಜಾಸ್ತಿ ತಗೊಳಿದ್ರೆ ಎಲೆಕ್ಟ್ರೋಲೈಟ್ಸ್ ಸಹ ದೇಹದಲ್ಲಿ ಮೇಂಟೈನ್ ಆಗುತ್ತೆ. ಕೊನೆಯದಾಗಿ ಡೆಂಗ್ಯೂ ಕಾಯಿಲೆ ಅಂದ ತಕ್ಷಣ ಭಯ ಬೀಳುವಂಥ ಅಗತ್ಯತೆ ಇಲ್ಲ. ಯಾಕಂದರೆ ಡೆಂಗ್ಯೂ ಕಾಯಿಲೆ ಬಗ್ಗೆ ಅರಿವಿರಬೇಕು, ಅದರ ಬಗ್ಗೆ ಜಾಗೃತಿ, ನಮಗೆ ಅದರ ಬಗ್ಗೆ ನಾಲೆಜ್ ಇರಬೇಕು, ಬೇರೆಯವರಲ್ಲಿ ಜಾಗೃತಿ ಮೂಡಿಸಬೇಕು. ಆದರೆ ಭಯ ಹೊಂದುವಂಥ ಯಾವುದೇ ಅಗತ್ಯತೆ ಇಲ್ಲ. ಡೆಂಗ್ಯೂ ಯಾಕಂದರೆ ಡೆಂಗ್ಯೂನ ಅರ್ಲಿಯಾಗಿ ಡಯಾಗ್ನೋಸ್ ಮಾಡೋದ್ರಿಂದ, ಮೊದಲೇ ಅದನ್ನು ಪತ್ತೆ ಮಾಡಿ ಸೂಕ್ತ ಸಮಯದಲ್ಲಿ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆಯನ್ನು ತಗೊಳ್ಳೋದ್ರಿಂದ ಡೆಂಗ್ಯೂಯಿಂದ ಆಗ್ತಕ್ಕಂಥ ಎಲ್ಲ ಸಾವು ನೋವುಗಳನ್ನು ತಡೆಗಟ್ಟಬಹುದು. ಇದರೊಂದಿಗೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಯಾವುದೇ ಸಮಯದಲ್ಲೂ ಕೂಡ 24/7 ನಮ್ಮ ಹಾಸ್ಪಿಟಲ್ ಓಪನ್ ಇರುತ್ತೆ. ಇಲ್ಲಿ ಎಮರ್ಜೆನ್ಸಿ ಅಥವಾ ಯಾವುದೇ ಆರೋಗ್ಯಕ್ಕೆ ಮಾಹಿತಿ ಬೇಕಾದರೆ ಕೆಳಗೆ ಕೊಟ್ಟಂಥ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಆರೋಗ್ಯಕ್ಕೆ ಸಿಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾವು ಕೊಡ್ತೀವಿ. ನಿಮಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದರೆ ಕೆಳಗಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡಿಬೋದು. ಸದಾ ನಿಮ್ಮ ಸೇವೆಯಲ್ಲಿ ನಮ್ಮ JSS ಆಸ್ಪತ್ರೆ ವಿಜಯಪುರ. ನಾವು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋಣ, ಆದರೆ ಡೆಂಗು ಬಗ್ಗೆ ಭಯ ಬೇಡ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.